ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳಿಯರು ತಮ್ಮ ಕೈ ಚಳಕವನ್ನು ತೋರಿಸಿದ್ದಾರೆ. 6 ಕಳ್ಳಿಯರ ಗ್ಯಾಂಗ್ನಿಂದ 40,000 ರೂಪಾಯಿ ನಗದು, ಚಿನ್ನ ಕಳ್ಳತನ ಮಾಡಲಾಗಿದೆ. ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನ ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಆರ್ಟಿಫಿಷಿಯಲ್ ಓಲೆ ಸರ ಮಾರೋದಕ್ಕೆ ಅಂತ ಬಂದು ಕಳ್ಳತನವನ್ನು ಮಾಡಿದ್ದಾರೆ. ಅಪಾರ್ಟ್ಮೆಂಟ್ನ ಸಿಸಿಟಿವಿಯಲ್ಲಿ ಈ ಕಳ್ಳಿಯರ ಕೈ ಚಳಕದ ದೃಶ್ಯ ಕೂಡ ಸೆರೆಯಾಗಿರುವಂಥದ್ದು. ಬೆಂಗಳೂರಿನ ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ. 6 ಜನ ಕಳ್ಳಿಯರ ಗ್ಯಾಂಗ್. ನಾವು ಆರ್ಟಿಫಿಷಿಯಲ್ ಆಭರಣಗಳನ್ನು, ಆರ್ಟಿಫಿಷಿಯಲ್ ಕಿವಿಯೋಲೆಗಳನ್ನು ಮಾರ್ತೀವಿ ಅಂತೇಳಿ ಮಾರೋದಕ್ಕೆ ಬಂದಂಥವರು 40,000 ನಗದು ಹಾಗೆ ಚಿನ್ನಾಭರಣವನ್ನು ಕೂಡ, ಅಸಲಿ ಚಿನ್ನಾಭರಣವನ್ನು, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮಾರೋದಕ್ಕೆ ಅಂತ ಬಂದವರು ಒರಿಜಿನಲ್ ಜ್ಯುವೆಲ್ರಿಯನ್ನು ಕದ್ಕೊಂಡು ಹೋಗಿರುವಂತಹ ಘಟನೆ ಇದು. 6 ಜನ ಕಳ್ಳಿಯರ ಗ್ಯಾಂಗ್. CCTV ದೃಶ್ಯಾವಳಿಗಳಲ್ಲಿ ಆ ಕಳ್ಳಿಯರು ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇವರೇ ಅಲ್ಲಿ ಕಳ್ಳತನವನ್ನು ಮಾಡಿಕೊಂಡು ಹೋಗಿರುವಂತಹ ಗ್ಯಾಂಗ್. ಈ ಗ್ಯಾಂಗ್ನವರು ಅಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮಾರ್ತೀವಿ ನಾವು ಅಂತೇಳಿ ಬಂದು ಮಾರಾಟಕ್ಕೆ ಅಂತ ಬಂದವರು ದೋಚ್ಕೊಂಡು ಹೋಗಿರೋದು. ಬೆಂಗಳೂರಿನ ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ಸ್ನಲ್ಲಿ ಈ ಘಟನೆ ನಡೆದಿದೆ. ಅಪಾರ್ಟ್ಮೆಂಟ್ನಲ್ಲಿ ಇರುವಂತಹ CCTVಯಲ್ಲಿ ಕಳ್ಳಿಯರ ದೃಶ್ಯ ಸೆರೆಯಾಗಿದೆ. ಅಲ್ಲಿ ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಂಕಿತಾ, ಈ ಕಳ್ಳಿಯರು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮಾರ್ತೀವಿ ಅಂತೇಳಿ ಬಂದು ಕಳ್ತನ ಮಾಡ್ಕೊಂಡು ಹೋಗಿರೋದು ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವ ರೀತಿಯಲ್ಲಿ ವಂಚನೆ ಮಾಡಿ ದೋಚ್ಕೊಂಡು ಹೋದ್ರು ಅಂತ? ನವೀನ್, ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಸದ್ಯಕ್ಕೆ ಈ ಗ್ಯಾಂಗ್ ನ ಸದಸ್ಯರನ್ನ ನೋಡಿ ಸ್ಥಳೀಯ ನಿವಾಸಿಗಳು ಆತಂಕಗೊಂಡಿದ್ದಾರೆ. ಅಪಾರ್ಟ್ಮೆಂಟ್ಗೆ ನುಗ್ಗಿ ಸುಮಾರು 40,000 ದುಡ್ಡು ಹಾಗೆ ಚಿನ್ನವನ್ನ ಕಳ್ತನ ಮಾಡಿರುವಂತದ್ದು. ಇವರೊಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಬರ್ತಾರೆ. ಅಲ್ಲಿ ಕಟ್ಕೊಂಡು ಬಂದಾದ್ಮೇಲೆ ಆರ್ಟಿಫಿಷಿಯಲ್ ಸರವನ್ನ ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿ ಮನೆಯೊಳಗಡೆ ನುಗ್ಗಿ ಮಹಿಳೆಯರನ್ನ ಪರಿಚಯ ಮಾಡಿಕೊಂಡು ಆ ಮನೆಯಲ್ಲಿದ್ದಂತಹ ಚಿನ್ನಾಭರಣಗಳು, ಹಣವನ್ನ ದೋಚುವಂತಹ ಕೆಲಸವನ್ನ ಮಾಡ್ತಾರೆ. ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ಗೆ ಅಂತ ಹೇಳಿ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ತಡೀತಾರೆ. ಆ ಟೈಮಲ್ಲಿ ಅಂದ್ರೆ 4 ಜನ ಸೆಕ್ಯೂರಿಟಿ ಗಾರ್ಡ್ ಬಳಿ ಮಾತನಾಡುವಂತಹ ಸಂದರ್ಭದಲ್ಲಿ 2 ಜನ ನೇರವಾಗಿ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಕೆಳಗಡೆ ಸೆಕ್ಯೂರಿಟಿ ಮನೆಯಲ್ಲಿ ಚಿನ್ನಾಭರಣವನ್ನ ಕಳ್ಳತನ ಮಾಡಿರುವಂತದ್ದು ಈಗಾಗಲೇ ಗೊತ್ತಾಗಿರುವಂತದ್ದು. ಅಂದ್ರೆ ಅಪಾರ್ಟ್ಮೆಂಟ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ಇದ್ದಂತಹ ಸೆಕ್ಯೂರಿಟಿ ಮನೆಯಿಂದ ಚಿನ್ನ ಹಾಗೆ ಹಣವನ್ನ ಎಗರಿಸಿ ಕಳ್ಳಿಯರ ಗ್ಯಾಂಗ್ ಅಲ್ಲಿಂದ ಆಗಿರುವಂತದ್ದು. ಕಳ್ಳತನದ ದೃಶ್ಯ ಅಂದ್ರೆ ಅವರು ಓಡಾಡುವಂತಹ ದೃಶ್ಯ ಈಗಾಗಲೇ CCTVಯಲ್ಲಿ ಸೆರೆಯಾಗಿದೆ. ಆ CCTVಯನ್ನ ಆಧರಿಸಿ ಈಗಾಗಲೇ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ನವೀನ್, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.